ರಾಮನಾಮ ಅನ್ನುವಂಥ ಒಂದು ಶಬ್ದ ವಿಷ್ಣುವಿನ ಸಹಸ್ರನಾಮಕ್ಕೆ ಸಮ ಅಂತ ಸ್ವತಃ ಮಹಾದೇವನೇ ಹೇಳ್ತಾರೆ. ಇನ್ನೊಂದು ದಿನ ಮಾತೆ ಪಾರ್ವತಿ ದೇವಿ ಎಲ್ಲಿಗೋ ಹೋಗಿರ್ತಾರೆ. ಹಾಗೆ ಅವ್ರಿಗೆ ಬರೋದಕ್ಕೆ ತುಂಬಾ ತಡ ಆಗತ್ತೆ. ಆಗ ಮಹಾದೇವ ದೇವಿ ಕೇಳ್ತಾರೆ, ದೇವಿ ನಿಮಗೆ ಯಾಕೆ ಇಷ್ಟೊಂದು ತಡವಾಯ್ತು ಅಂತ. ಆಗ ಮಾತೆ ಪಾರ್ವತಿ ಹೇಳ್ತಾರೆ, ನಾನು ನನ್ನ ಅಣ್ಣನಾಗಿರುವ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ಲಿಕ್ಕೆ ಹೋಗಿದ್ದೆ, ಹಾಗೆ ಅದನ್ನು ಮುಗಿಸಿ ಬರಲೋದಕ್ಕೆ ನನಗಿಷ್ಟೊಂದು ಸಮಯ ಆಯಿತು ಅಂತ. ಆವಾಗ ಮಹಾದೇವ ಹೇಳ್ತಾರೆ, ನಾನು ನಿಮಗೊಂದು ಉಪಾಯವನ್ನು ಕೊಡಬಲ್ಲೆ. ಅದೇನಂದ್ರೆ ಶ್ರೀರಾಮ ರಾಮ ರಮೇತಿ ರಮೇ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣನೆ ಅಂತ. ಅದರರ್ಥ ಶ್ರೀರಾಮನಾಮ ಅನ್ನುವಂಥ ಒಂದು ಶಬ್ದ ವಿಷ್ಣುವಿನ ಸಹಸ್ರನಾಮಕ್ಕೆ ಸಮ ಅಂತ. ಇನ್ನು ಮುಂದೆ ನೀವು ಸಮಯ ವ್ಯರ್ಥ ಮಾಡುತ್ತಾ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ವಿಷ್ಣುವಿನ ಸಹಸ್ರನಾಮಕ್ಕೆ ಸರಿಸಮನಾಗಿ ರಾಮನಾಮ ಅನ್ನುವಂಥ ಒಂದೇ ಒಂದು ನಾಮವನ್ನು ಪಠಿಸಿದ್ರು ಸಾಕು, ವಿಷ್ಣುವಿನ ಸಹಸ್ರನಾಮ ಪಠನೆ ಮಾಡಿದಷ್ಟು ಪುಣ್ಯ ನಿಮಗೆ ದೊರೆಯುತ್ತೆ ಅಂತ ಸ್ವತಃ ಮಹಾದೇವ ಈ ಮುಖಾಂತರ ಇಡೀ ಲೋಕಕ್ಕೆಲ್ಲ ಸಾರಿ ಹೇಳ್ತಾರೆ. ಇದು ರಾಮನಾಮದ ಮಹತ್ವವಾಗಿದೆ. ಹೀಗೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕಾಗಿ ತಪ್ಪದೇ ಶ್ರೀಯ ಮಂತ್ರವನ್ನ ಫಾಲೋ ಮಾಡಿ. ಜೈ ಶ್ರೀರಾಮ್.